ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಸದಾಕಾಲ, ನಾಡಿನ ದೇವತೆ ಆಶೀರ್ವಾದ ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ನಾವು ಹೇಳೋದಂದರೆ, ಅನೇಕ ಜನರು ಒಂದು ಹೂವು ನೋಡ್ಬೇಕಂದ್ರೆ ಒಂದು ಮೈಸೂರಿಗೆ ಹೋಗ್ಬೇಕು. ಅಲ್ಲೊಂದು ನಾಡ ದೇವತೆ ದಸರಾ ಎಂಬುದು ಒಂದು ದೇವತೆ ಒಂದು ಜಾತ್ರೆ ನಡೀತದೆ. ಅಲ್ಲಿ ಒಂದು ದಸರಾ ಒಂದು ಫಲ ಪುಷ್ಪ ದರ್ಶನ ಇರ್ತದೆ. ನಾವು ನೋಡ್ಬೋದು ಅನೇಕ ನಾನಾ ಥರ ಒಂದು ಹೂವುಗಳು ಇರ್ತದೆ. ನೀವು ಪ್ರತಿಯೊಂದು ಹೂವುಗಳನ್ನು ನೋಡ್ಬೋದು. ಅಲ್ಲಿ ನಾನಾ ಥರ ಒಂದು ಹೂವುಗಳನ್ನು ನೋಡ್ಬೋದು. ಯಾವ್ಯಾವ ಥರ ಒಂದು ಹೂವು ಇದೆ, ಪ್ರತಿಯೊಂದು ಇದೇ ದೇಶಗಳನ್ನು ನಾವು ಹೂವು ನೋಡ್ಬೋದು. ಬೇರೆ ದೇಶಗಳಂತೂ ನಾವು ಈ ಮೈಸೂರಲ್ಲಿ ನಾವು ನೋಡ್ಬೋದು. ಅನೇಕ ಜನರು ಇವತ್ತಿನ ದಿವಸದಲ್ಲಿ ಎಷ್ಟೋ ಲಕ್ಷಾಂತರ ಜನ ಬಂದು ಈ ಹೂವನ್ನು ನೋಡೋಕ್ಕೆ ಲಕ್ಷಾಂತರ ಜನ ಬಂದು ನೋಡುತ್ತಿದ್ದಾರೆ. ತಾವು ಕೂಡ ಬಂದು ನೋಡ್ಬೋದು. ಪ್ರತಿ ವರ್ಷ ದಸರಾದಲ್ಲಿ ದಸರಾದ ಮತ್ತು ಪ್ರದರ್ಶನ ಇರ್ತದೆ, ಫಲಪುಷ್ಪ ದರ್ಶನ ಇರ್ತದೆ. ತಾವು ಕೂಡ ಬಂದು ನೋಡ್ಬೋದು. ಕೇವಲ ಒಂದು 25 ರೂಪಾಯಿ ಟಿಕೆಟ್ ಇರ್ತದೆ. ನೋಡ್ಬೋದು ಆರಾಮಾಗಿ. ನಾನಾ ಥರದ ಹೂವುಗಳನ್ನು ಎಷ್ಟೋ ಹೂವಿನಿಂದ ಡಿಸೈನ್ಗಳು ಮಾಡಿರ್ತಾರೆ. ನೋಡ್ಬೋದು. ತೋರಿಸ್ತಾ ಇದ್ದೀನಿ ಮೀನ್ಸ್ಗಳನ್ನು ಪಿನ್ನಂಗ್ಲೆಸ್ ಮಾಡಿರ್ತಾರೆ. ನೋಡಿ, ನಂದಿ ಬಸವಣ್ಣ ಸುದ್ದಕ್ಕೆ ಹೂವಿನ ಮುಖಾಂತರವನ್ನು ಅದಕ್ಕೂ ಒಂದು ಅಲಂಕಾರ ಮಾಡಿದ್ದಾರೆ. ನೋಡಿ, ಹೂವಿನ ಅಲಂಕಾರದಲ್ಲಿ ಬಸವಣ್ಣ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎರಡು ಕಣ್ಣು ಸಾಲದು ನೋಡೋಕ್ಕೆ. ನೋಡ್ರಿ, ಇಲ್ಲಿ ಎಷ್ಟು ಚೆಂದ ಹೂವುಗಳು ನೋಡ್ಬೋದು. ಎಲ್ಲಗಳು JK ಟೈರ್ಸ್ ಅವ್ರನ್ನೂ ಕೂಡ ಏನೋ ಮಾಡ್ಬೋದು. ಲೈಟ್ ಗೀಟ್ ಹಾಕಿ ಅವ್ರ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಪೂರ ಹೂವಿನಲ್ಲೇ ಮಾಡಿರ್ತಾರೆ. ತಾವು ಕೂಡ ನೋಡ್ಬೋದು ಎಷ್ಟು ಚೆಂದಾಗಿ ಮಾಡಿದ್ರು. ನೋಡ್ರಿ ಇದು ಕುಲ ಪ್ರದರ್ಶನದಂಥ ಹೂವಿನಲ್ಲೇ ಮಹಾತ್ಮ ಗಾಂಧೀಜಿ ಮಂಟಪ ಮಾಡಿದ್ದಾರೆ. ಇದು ಮಹಾತ್ಮ ಗಾಂಧಿ ಮಂಟಪ ಬರೀ ಹೂವಿನಂತೆ ಮಾಡಿದ್ದಾರೆ. ನೋಡ್ರಿ ಸರ್, ಇದು ಪೂರ ಹೂವಿನಂತೆ ಮಾಡಿದಿರ್ತಾರೆ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತದೆ. ಲಕ್ಷಾಂತರ ಜನ ಬಂದು ಅಲ್ಲಿ ನೋಡಿ, ಎಷ್ಟೊಂದು ಜನ ಬಂದು ಅಲ್ಲಿ ನಿಂತ್ಕೊಂಡು ಫೋಟೋವನ್ನು ತೊಳ್ಕೊಳ್ತಿದ್ದಾರೆ. ನಾನಾ ಥರ ಹೂವುಗಳನ್ನು ಇದೆ. ಪೂರ ನಾನಾ ಥರ ಹೂವು ತಂದು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಾಂಧಿಯವರು ಚಳುವಳಿ ಮಾಡುವಂಥವಾಗ ಅವರೆಲ್ಲ ಜನಾಂಗದವರು ಪೂರ ಅಲ್ಲಿ ನಿಂತು ಇದು ಮಾಡಿದ್ದು ಸುದ್ದಕ್ಕೆ ಅದನ್ನು ಫೋಟೋ ಇದೆ. ನೋಡ್ಬೋದು ಅಲ್ಲಿ. ನೋಡ್ತೀವಿ ಎಷ್ಟು ಚೆಂದಾಗಿ ಕಾಣುತ್ತದೆ ಹೂವುಗಳೆಲ್ಲ. ನೋಡ್ರಿ, ಗಾಂಧೀಜಿ ಅವಾಗಿನ ಕಾಲದಲ್ಲಿ ಚಳುವಳಿ ನಡೆದುವಾಗ ಅನೇಕ ಜನರು ಅವರು ಹಡುವಾಗ ಹೋಗೋ ಟೈಮಿಗೆ ದೃಶ್ಯ ನೋಡ್ಬೋದು. ನೋಡ್ರಿ ಎಷ್ಟು ಚೆಂದ ಇದೆ ಹೂವುಗಳನ್ನೆಲ್ಲ. ತಾವು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದೆ. ಸೇವಂತಿಗೆ ಇರ್ಬೋದು, ಬೇರೆ ಬೇರೆ ನಾನಾ ಥರದ ಹೂವುಗಳಿರ್ಬೋದು. ತಾವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಬ್ಯೂಟಿಫುಲ್, ನೈಸ್. ನೋಡ್ರಿ, ಗಾಂಧೀಜಿಯವರು ಚಳುವಳಿ ಟೈಮಿಗೆ ಅಡಗದಲ್ಲಿ ಬರ್ತಾ ಇದ್ದಿಲ್ಲ, ಅದು ಸೀನ್ ಇದೆ ಇಲ್ಲಿ ನೋಡ್ಬೋದು. ಮಲ್ಲಿಗೆ ಹೂ ಅಂತ ಕರಿಬೋದು ಅದಕ್ಕೆ. ನೋಡ್ರಿ, ಗಾಂಧೀಜಿಯವ್ರದ್ದು ಇದಕ್ಕೆ ಬಟ್ಟೆ ನೋಯೋದು ಮಿಷಿನ್ ಕೂಡ ಅವರು ನೋಡ್ಬೋದು ಅಲ್ಲಿ. ಚೆನ್ನಾಗಿದೆ. ನೋಡ್ರಿ, ಎಷ್ಟೊಂದು ಹೂವುಗಳು, ಎಷ್ಟೊಂದು ನಾನಾ ಥರ ಹೂವುಗಳಿದೆ. ಹೂವುಗಳು ಇದೇ ಅಂತೂ ನಮಗೆ ಗೊತ್ತಾಗಲ್ಲ, ಅಷ್ಟೊಂದು ಹೂವುಗಳಿದೆ ಇಲ್ಲಿ. ನೋಡಿ ಎಷ್ಟು ಡೆಕೋರೇಷನ್ ಎಷ್ಟು ಚೆಂದ ಮಾಡಿದ್ದಾರೆ. ಬಾ ಅದೇ ಹೇಳಬಾರ್ದ್ರೆ ಅಷ್ಟು ಚೆಂದ ಮಾಡಿದ್ದಾರೆ. ಮಕ್ಕಳು ಒಳ್ಳೆಯದಾಗಿದೆ. ನೋಡ್ರಿ, ಈಗಿನ ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಹೂವಿನ ಮುಖಾಂತರ ಅವರು ಹೇಳಿಕೊಟ್ರೆ. ಗೃಹಲಕ್ಷ್ಮಿ ಶಕ್ತಿ, ಯುವನಿಧಿ, ಅನ್ನಭಾಗ್ಯ ಎಲ್ಲನೂ ಅದರೊಳಗೆ ಹೇಳ್ಕೊಟ್ಟು ನೋಡ್ಬೋದು. ಹೂವಿನಿಂದ ಬಸ್ಸಿನಲ್ಲಿ ಬಸ್ಸಂತ ಮಹಿಳೆ ಕೂತ ಸೀನನ್ನು ತೋರಿಸ್ರಿ. ಕಿಂಡಿಕಿ ಎಲ್ಲ ಕುಣಿಕೆಯಲ್ಲಿ ಹೆಣ್ಮಕ್ಳು ಕೂತುವಂಥ ಫೋಟೋನ ತೋರಿಸ್ಯಾರ. ನೋಡ್ಬೋದು ಯುವನಿಧಿ, ಗೃಹಲಕ್ಷ್ಮಿಗಳಂತ. ಎಲ್ಲರಿಗೂ ನಮಸ್ಕಾರ.